ಕಣಚೂರು ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ಮಕ್ಕಳ ಶಾಸ್ತ್ರ ಹಾಗೂ ಚಿಕಿತ್ಸಾ ವಿಭಾಗ, ಸೂಕ್ಷ್ಮ ಜೀವ ವಿಜ್ಞಾನ ವಿಭಾಗ ಮತ್ತು ಔಷಧಶಾಸ್ತ್ರ ವಿಭಾಗಗಳ ಸಹಯೋಗದಲ್ಲಿ ಒಂದು ದಿನದ ಸಮಗ್ರ ವೈದ್ಯಕೀಯ ಕಾರ್ಯಾಗಾರ ಪುಟ್ಟ ರೋಗಿಗಳು ದೊಡ್ಡ ನಿರ್ಧಾರಗಳು ಎಂಬ ಶೀರ್ಷಿಕೆಯಡಿ ಫೆಬ್ರವರಿ 7ರಂದು ಕಣಚೂರು ವೈದ್ಯಕೀಯ ಕಾಲೇಜಿನ ಸಭಾಂಗಣದಲ್ಲಿ ನಡೆಯಲಿದೆ. ಉಳ್ಳಾಲ ಪ್ರೆಸ್ ಕ್ಲಬ್ನಲ್ಲಿ ಮಕ್ಕಳ ಶಾಸ್ತ್ರತಜ್ಞರು ಹಾಗೂ ಕಾರ್ಯಾಗಾರದ ಸಂಘಟನಾ ಕಾರ್ಯದರ್ಶಿ ಡಾಕ್ಟರ್ ಪೃಥ್ವಿ ಮಾಹಿತಿ ನೀಡಿ, ರಾಷ್ಟ್ರಮಟ್ಟದ ವಿವಿಧ ಪ್ರತಿಷ್ಠಿತ ವೈದ್ಯಕೀಯ ಸಂಸ್ಥೆಗಳ ನುರಿತ ಮಕ್ಕಳ ಶಾಸ್ತ್ರಜ್ಞರು, ಔಷಧಶಾಸ್ತ್ರ ತಜ್ಞರು ಹಾಗೂ ಸೂಕ್ಷ್ಮ ಜೀವ ವಿಜ್ಞಾನ ಶಾಸ್ತ್ರ ತಜ್ಞರು ಸಂಪನ್ಮೂಲ ವ್ಯಕ್ತಿಗಳಾಗಿ ಕಾರ್ಯಾಗಾರದಲ್ಲಿ ಭಾಗವಹಿಸಲಿದ್ದಾರೆ ಎಂದರು. ನಾನು ಸಂಘಟನಾ ಕಾರ್ಯದರ್ಶಿ. ಇಂದು ನೆಕ್ಸ್ಟ್ ಫೆಬ್ರವರಿ 7ನೇ ತಾರೀಕಿಗೆ ನಮ್ಮಲ್ಲಿ ಕಣಚೂರು ವೈದ್ಯಕೀಯ ವಿಜ್ಞಾನ ಸಂಸ್ಥೆಯಲ್ಲಿ ಒಂದು CME ಅನ್ನು ಹಮ್ಮಿಕೊಂಡಿದ್ದೇವೆ. ಅದರ ಪ್ರಧಾನ ಕಾರ್ಯದರ್ಶಿ ಇವರು ಡಾಕ್ಟರ್ ಶಂಶಾದ್ ಖಾನ್ ಸರ್ ಅಂತ. ಅವರು ನಮ್ಮ ಹಿರಿಯ ಪ್ರೊಫೆಸರ್ ಮಕ್ಕಳ ವಿಭಾಗ. ಅವರು ಡಾಕ್ಟರ್ ಓನಿಯಲ್ ಫರ್ನಾಂಡಿಸ್ ಅಂತ ಮಕ್ಕಳ ವಿಭಾಗದ ಮುಖ್ಯಸ್ಥರು. ಇವರು ಡಾಕ್ಟರ್ ಯಶವಂತ್ ರೈ ಸರ್, ಇವರು ಮೈಕ್ರೋಬಯಾಲಜಿ ವಿಭಾಗದ ಮುಖ್ಯಸ್ಥರು. ನಾವು 7ನೇ ತಾರೀಕಿನಂದು ಒಂದು CME ಅನ್ನು ಹಮ್ಮಿಕೊಂಡಿದ್ದೇವೆ. ಅಲ್ಲಿ ಅದರ ಹೆಸರು ಪುಟ್ಟ ರೋಗಿಗಳು ದೊಡ್ಡ ನಿರ್ಧಾರಗಳು, ಅಯುಕ್ತ ಅಥವಾ ಅನವಶ್ಯಕ ಆಂಟಿಬಯೋಟಿಕ್ಸ್ ಉಪಯೋಗದ ಏನಾದರೂ ಗೊಂದಲ ಇದ್ದರೆ ಅದನ್ನು ನಿವಾರಣೆ ಮಾಡುವ ಒಂದು CME ಅನ್ನು ಹಮ್ಮಿಕೊಂಡಿದ್ದೇವೆ. ಅಲ್ಲಿ ರಾಷ್ಟ್ರಮಟ್ಟದ ವೈದ್ಯಕೀಯ ಪ್ರತಿಷ್ಠಿತ ಸಂಸ್ಥೆಗಳ ಮಕ್ಕಳ ಶಾಸ್ತ್ರ ತಜ್ಞರು ಹಾಗೂ ಮೈಕ್ರೋಬಯಾಲಜಿ ಹಾಗೂ ಫಾರ್ಮಕಾಲಜಿ ಶಾಸ್ತ್ರತಜ್ಞರು ಸಂಪನ್ಮೂಲಕ ವ್ಯಕ್ತಿಗಳಾಗಿ ಭಾಗವಹಿಸಲಿದ್ದಾರೆ. ಮತ್ತು ಮಕ್ಕಳ ಚಿಕಿತ್ಸೆಯಲ್ಲಿ ಈಗ ನಡೆಯುತ್ತಿರುವ ಅತಿಯಾದ ಅನಾವಶ್ಯಕವಾದ ರೋಗನಿರೋಧಕ ಔಷಧಿ ಬಳಕೆಯಿಂದ ಬ್ಯಾಕ್ಟೀರಿಯಾಗಳಲ್ಲಿ ಪ್ರತಿರೋಧಕ ಶಕ್ತಿ ಹೆಚ್ಚಾಗಿದ್ದು, ಈ ಸಮಸ್ಯೆಗೆ ವೈದ್ಯಕೀಯ ವೃತ್ತಿಪರರಲ್ಲಿ ತರ್ಕಬದ್ಧ ಔಷಧೋಪಚಾರ ಮತ್ತು ವೈಜ್ಞಾನಿಕ ಚಿಕಿತ್ಸಾ ಪದ್ಧತಿಯ ಬಗ್ಗೆ ಈ CMEಯಲ್ಲಿ ಮಾಹಿತಿ ನೀಡಲಿದ್ದಾರೆ. ಕಣಚೂರು ಇಸ್ಲಾಮಿಕ್ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷ ಡಾಕ್ಟರ್ ಹಾಜಿ UK ಮೋನು ಸರ್ ಅವರು ಈ ನಿರಂತರ ವೈದ್ಯಕೀಯ ಶಿಕ್ಷಣ ಅಂಗವಾಗಿ ಹಮ್ಮಿಕೊಂಡಿದ್ದ ವೈದ್ಯಕೀಯ ಕಾರ್ಯಾಗಾರ CMEಯನ್ನು ಬೆಳಿಗ್ಗೆ 10 ಗಂಟೆಗೆ ಉದ್ಘಾಟಿಸಲಿದ್ದಾರೆ. ಉದ್ಘಾಟನಾ ಸಮಾರಂಭದಲ್ಲಿ ಸಂಸ್ಥೆಯ ನಿರ್ದೇಶಕರಾದ ಶ್ರೀ ಅಬ್ದುಲ್ ರೆಹಮಾನ್ ಸರ್, ಸಂಸ್ಥೆಯ ಪ್ರಾಂಶುಪಾಲರಾದ ಪ್ರೊಫೆಸರ್ ಶಹನಾಜ್ ಮಣಿಪಾಡಿ ಸರ್, ಸಲಹೆಗಾರರಾದ ಪ್ರೊಫೆಸರ್ ಮೊಹಮ್ಮದ್ ಇಕ್ಮಾಯಿಲ್ ಸರ್ ಮತ್ತು ಎಲ್ಲ ವಿಭಾಗದ ಮುಖ್ಯಸ್ಥರು ಇರುತ್ತಾರೆ. ಸುಮಾರು 200 ವೈದ್ಯಕೀಯ ಪ್ರತಿನಿಧಿಗಳು ಈ ಶೈಕ್ಷಣಿಕ ಕಾರ್ಯಾಗಾರದಲ್ಲಿ ಭಾಗವಹಿಸಲಿದ್ದಾರೆ. ಎಮಿರಿಟಸ್ ಪ್ರೊಫೆಸರ್ ಡಾಕ್ಟರ್ ಶಂಶಾದ್ ಖಾನ್, ಮಕ್ಕಳ ವೈದ್ಯಕೀಯ ವಿಭಾಗದ ಮುಖ್ಯಸ್ಥರಾದ ಪ್ರೊಫೆಸರ್ ಡಾಕ್ಟರ್ ಓನಿಯಲ್ ಫರ್ನಾಂಡಿಸ್, ಮೈಕ್ರೋಬಯಾಲಜಿ ವಿಭಾಗದ ಮುಖ್ಯಸ್ಥರಾದ ಪ್ರೊಫೆಸರ್ ಡಾಕ್ಟರ್ ಯಶವಂತ್ ಕುಮಾರ್ ರೈ ಉಪಸ್ಥಿತರಿದ್ದರು. ನಾವು ಈ CME ಮಾಡೋ ಉದ್ದೇಶ ಏನಂದರೆ, ನಮ್ಮಲ್ಲಿ ಯಾವುದೇ ಕಾಯಿಲೆ ಬಂದರೆ, ಅಂದರೆ ಪರ್ಟಿಕ್ಯುಲರ್ಲಿ ಇನ್ಫೆಕ್ಷನ್ಸ್ ಆದರೆ ನಾವು ಆ್ಯಂಟಿಬಯೋಟಿಕ್ ಯೂಸ್ ಮಾಡ್ತೇವೆ. ಅಂದರೆ ಸಾಧಾರಣವಾಗಿ ಹೆಚ್ಚು ಇನ್ಫೆಕ್ಷನ್ಸ್, ವೈರಸಸ್ಸು ಆ್ಯಂಟಿಬಯೋಟಿಕ್ ಬೇಕಾಗೋದಿಲ್ಲ. ಆದರೂ ಕೆಲವೊಂದು ಸರ್ತಿ ಏನಾಗ್ತದೆ, ವೈದ್ಯರು ಏನೂ ಮಿಸ್ ಮಾಡಬಾರ್ದು ಅಂತ ಹೇಳಿಬಿಟ್ಟು ಹೆಚ್ಚಾಗಿ ಯೂಸ್ ಮಾಡ್ತಾರೆ. ಸೊ ಪೇಷಂಟ್ಸೇ ಕೆಲವೊಂದು ಸರ್ತಿ ಇದ್ರ ಬಗ್ಗೆ ನಮಗೆ ಆ್ಯಂಟಿಬಯೋಟಿಕ್ ಬೇಕು ಅಂತ ಹೇಳ್ತಾರೆ. ಈಗ ನೋಡಿ, 1940 ಟೈಮ್ನಲ್ಲಿ ನಮಗೆ ಅಲೆಕ್ಸಾಂಡರ್ ಫ್ಲೆಮಿಂಗ್ ಪೆನ್ಸಿಲಿನ್ ಕಂಡುಹಿಡಿದು ಕೊಟ್ಟರು. ಅದ್ರ ಮೇಲೆ ಸುಮಾರು ಆ್ಯಂಟಿಬಯೋಟಿಕ್ ಬಂತು. ಮುಂಚೆ ಎಲ್ಲ ನಿಮೋನಿಯಾ ಕಾಯಿಲೆ ಆಗಲಿ, ಪ್ಲೇಗ್ ಆಗಲಿ, ಟೈಫಾಯ್ಡ್ ಆಗಲಿ ಇಂದ ತುಂಬ ಸಾವು ಆಗ್ತಾಯಿತ್ತು. ಇದು ಬಂದ ಮೇಲೆ ನಮಗೆ ತುಂಬ ಅನುಕೂಲವಾಯಿತು. ಆದರೆ ಏನಾಯಿತು, ಇದನ್ನು ಹೆಚ್ಚು ಯೂಸ್ ಮಾಡಿದಾಗೆ ಬ್ಯಾಕ್ಟೀರಿಯಾ ಆಲ್ಸೋ ಒಂದು ಜೀವಂತ ಮೈಕ್ರೋಬ್ಸ್. ಸೊ ಅದೇನು ಮಾಡ್ತು, ಅದನ್ನು ಇದು ತಡೆಗಟ್ಟಲಿಕ್ಕೆ ಆ್ಯಂಟಿಬಯೋಟಿಕ್ ಮೇಲೆ ರೆಸಿಸ್ಟೆನ್ಸ್ ಆಗಿ ಅದೇನು ವರ್ಕ್ ಆಗದಿದ್ದಂಗೆ ಮಾಡ್ತು. ಸೊ ಅದಕ್ಕೆ ನಾವು ಹೆಚ್ಚಾಗಿ ಬೇರೆ ಬೇರೆ ಆ್ಯಂಟಿಬಯೋಟಿಕ್ಸು ತಯಾರು ಮಾಡಿದ್ವಿ. ಈಗ ಕೊನೆ 20 ವರ್ಷದಿಂದ ಯಾವುದೇ ಹೊಸ ಆ್ಯಂಟಿಬಯೋಟಿಕ್ ಅಂತ ಯೂಸ್ ಆಗುವಂಥದ್ದು ಬಂದಿಲ್ಲ. ಮತ್ತು ಏನಾಗಿದೆ ಅಂದರೆ, ನಾವು ಇವತ್ತಿನ ಉದ್ದೇಶ ನಮ್ಮ ಮೈಕ್ರೋಬಯಾಲಜಿ ಡಿಪಾರ್ಟ್ಮೆಂಟು, ಫಾರ್ಮಕಾಲಜಿ ಡಿಪಾರ್ಟ್ಮೆಂಟು ಮತ್ತು ಪೀಡಿಯಾಟ್ರಿಕ್ಕು ಮತ್ತು ಇನ್ಫೆಕ್ಷಸ್ ಡಿಸೀಸ್ ಡಿಪಾರ್ಟ್ಮೆಂಟ್ ಸೇರಿ ಇದನ್ನು ನಾವು ಬ್ಯಾಕ್ಟೀರಿಯಾ ರೆಸಿಸ್ಟೆನ್ಸ್ ಹೇಗೆ ಕಡಿಮೆ ಮಾಡೋದು. ಅಂದರೆ ಒಂದು ಉದಾಹರಣೆ ಏನಂದರೆ, ಸೂಪರ್ ಬಗ್ ಅಂತ ಹುಟ್ಟಿದರೆ ಅದಕ್ಕೆ ಯಾವುದು ಆ್ಯಂಟಿಬಯೋಟಿಕ್ ಹಿಡಿದಿದೆ. ಸಾಧಾರಣ ಇನ್ಫೆಕ್ಷನಲ್ಲೇ ಮಗು ಸಾಯ್ಬೋದು, ಅಥವಾ ದೊಡ್ಡವ್ರಿಗೆ ಯಾವುದೇ ಇನ್ಫೆಕ್ಷನ್ ಆದರೆ ಸಾಯುವಂಥ ಪರಿಸ್ಥಿತಿ ಬರ್ತದೆ. ಇದಕ್ಕೆ ಕಾರಣಗಳು ತುಂಬ ಇದೆ. ಒಂದು ಓವರ್ ದಿ ಕೌಂಟರ್ ಸೇಲ್ ಆಫ್ ಡ್ರಗ್ಸ್, ಅಂದರೆ ನಮ್ಮ ದೇಶದಲ್ಲಿ ಆ್ಯಂಟಿಬಯೋಟಿಕ್ ಪಾಲಿಸಿ ಇದೆ, ಸ್ಟ್ರಿಕ್ಟ್ ಉಂಟು.
ಆದರೆ ನಮ್ಮಲ್ಲಿ ಯಾವುದೇ ಒಂದು ಆ್ಯಂಟಿಬಯೋಟಿಕ್ ಬೇಕು ಅಂದರೆ ನೀವು ಹೋಗಿ ಮೆಡಿಕಲ್ ಶಾಪಲ್ಲಿ ತೊಗೋಬೋದು. ಮತ್ತು ನಾವು ಹಿಂದೆ ಬರ್ಕೊಟ್ಟಿದ್ದು ಯಾವುದೋ ಇನ್ಫೆಕ್ಷನ್ಗೆ ಅದೇ ಪ್ರಿಸ್ಕ್ರಿಪ್ಷನ್ನ ರೀಯೂಸ್ ಮಾಡ್ತಾರೆ. ಈ ಥರ ನಾನಾ ಥರದ ಕಾರಣ ಇದೆ. ನಮ್ಮ ಪೀಡಿಯಾಟ್ರಿಕ್ ಡಿಪಾರ್ಟ್ಮೆಂಟ್ ನಮ್ಮ ಮುಖ್ಯಸ್ಥರು ಕೂಡ ಇದ್ರ ಬಗ್ಗೆ ಹೈಲೈಟ್ ಮಾಡ್ತಾರೆ. ಡಾಕ್ಟರ್ ಸಂಶಾದ್ ಹೇಳಿದ ಥರ ಅದನ್ನು ಒಟ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದರು ಡಾಕ್ಟರ್ ಸಂಶಾದ್. ಪ್ರತೀಕ್ ಕೂಡ ಅದರ ಬಗ್ಗೆ ಹೇಳಿದರು. ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ಇದು ಆ್ಯಂಟಿಬಯೋಟಿಕ್ ಸ್ಟಿವಾರ್ಡ್ಶಿಪ್ ಅಂದರೆ ಆ್ಯಂಟಿಬಯೋಟಿಕನ್ನು ಕಡಿಮೆ ಯೂಸ್ ಮಾಡೋದಲ್ಲ, ಅದನ್ನು ಚುರುಕಾಗಿ ಬಳಸುವಂಥದ್ದು. ಇದು ಇಂಪಾರ್ಟೆಂಟು. ಇದರಿಂದಾಗಿ ನಾವು ಆ್ಯಂಟಿಬಯೋಟಿಕ್ಗಳನ್ನು ಸೇವ್ ಮಾಡ್ಬೋದು. ಅಂದರೆ ಬೇಕಾದ ಸಮಯದಲ್ಲಿ ನಮಗೆ ಬೇಕಾದ ರೀತಿಯಲ್ಲಿ ಮತ್ತು ಅದನ್ನು ಎಫೆಕ್ಟಿವ್ ಆಗಿ ಬಳಸುವಂಥದ್ದನ್ನು ನಾವು ಅದನ್ನು ಹೆಚ್ಚಿಸಿಕೊಳ್ಬೋದು. ಇದು ಇದರ ಮೇನ್ ಉದ್ದೇಶ, ಗೊತ್ತಾಯ್ತಲ್ಲ. ಸೊ ಆ್ಯಂಟಿಬಯೋಟಿಕ್ಗಳನ್ನು ಕರೆಕ್ಟ್ ರೋಗಕ್ಕೆ ಯೂಸ್ ಮಾಡ್ಕೊಳ್ಳೋದು, ಅನ್ನೆಸೆಸರಿ ಬೇರೆ ಕಾರಣಗಳಿಗೆ ಯೂಸ್ ಮಾಡಿಕೊಳ್ಳದೇ ಇರುವುದು. ಇದರಿಂದಾಗಿ ಆ್ಯಂಟಿಬಯೋಟಿಕ್ಸ್ ರೆಸಿಸ್ಟೆನ್ಸ್ ಅಂದರೆ ಆ್ಯಂಟಿಬಯೋಟಿಕ್ ಕೆಲಸ ಮಾಡೋದಿಲ್ಲ ಅಂಥದ್ದುಗಳನ್ನು ನಾವು ಕಡಿಮೆ ಮಾಡ್ಬೋದು. ಸೊ ಇದಕ್ಕೆ ಹಾಸ್ಪಿಟ್ಲಿಂದ ಪಾಲಿಸೀಸ್ಗಳು ಚೆನ್ನಾಗಿರಬೇಕು. ನಾವು ಕರೆಕ್ಟಾಗಿ ಅದನ್ನು ಯಾವ ಕಾರಣಕ್ಕೆ ಏನನ್ನು ಯೂಸ್ ಮಾಡ್ತೇವೆ ಅದನ್ನು ರಿಸರ್ಚ್ ಮೂಲಕ ಅದಕ್ಕೆ ಬ್ಯಾಕಪ್ ಮಾಡಿ ನಾವು ಅದನ್ನು ಒಂದು ಯೂಸ್ ಮಾಡುವಂಥ ಒಂದು ಕಾರ್ಯ ರೀತಿಗಳನ್ನು ನಾವು ಸೃಷ್ಟಿಸ್ಕೊಳ್ತೇವೆ. ಇದಕ್ಕಾಗಿ ನಾವು ಇದನ್ನು ಈ CMEಯನ್ನು ಮಾಡ್ತಾ ಇದ್ದೇವೆ. ಇದು ಯೂಶ್ವಲಿ ಜಾಗೃತಿ ಮೂಡಿಸಲಿಕ್ಕೆ, ಮೇನ್ಲಿ ಜಾಗೃತಿ ಮೂಡಿಸಲಿಕ್ಕೆ ಮತ್ತು ಅದರ ವಿಷಯದಲ್ಲಿ ಇನ್ನೂ ಜಾಸ್ತಿ ಮಾಹಿತಿಯನ್ನು ನಮ್ಮ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಿಂದ ನಾವು ಅದನ್ನು ಕೊಡ್ತಾ ಇದ್ದೇವೆ. ಮುಖ್ಯ ಉದ್ದೇಶ ಆ್ಯಂಟಿಮೈಕ್ರೋಬಿಯಲ್ ಸ್ಟಿವರ್ಶಿಪ್ ಪಾಲಿಸಿನ ಇಂಪ್ಲಿಮೆಂಟ್ ಮಾಡೋದು. ಆ್ಯಂಟಿಮೈಕ್ರೋಬಿಯಲ್ ಸ್ಟಿವರ್ಶಿಪ್ ಅಂದರೆ ಆ್ಯಂಟಿಮೈಕ್ರೋಬಿಯಲ್ ಔಷಧಿಗಳನ್ನು ಸರಿಯಾದ ಔಷಧಿ ಸರಿಯಾದ ರೋಗಿಗೆ ಸರಿಯಾದ ಸಮಯದಲ್ಲಿ ಮತ್ತು ಸರಿಯಾದ ಪ್ರಮಾಣ ಮತ್ತು ಸರಿಯಾದ ವಿಧಾನದಲ್ಲಿ ಜವಾಬ್ದಾರಿಯುತವಾಗಿ ಬಳಸುವ ವ್ಯವಸ್ಥಿತ ವೈದ್ಯಕೀಯ ಕ್ರಮ. ಇದರ ಉದ್ದೇಶ ಆ್ಯಂಟಿಮೈಕ್ರೋಬಿಯಲ್ ಪ್ರತಿರೋಧವನ್ನು ತಡೆಯುವುದು, ರೋಗಿಯ ಚಿಕಿತ್ಸಾ ಫಲಿತಾಂಶವನ್ನು ಉತ್ತಮಗೊಳಿಸುವುದು ಮತ್ತು ಅನವಶ್ಯಕ ಆ್ಯಂಟಿಮೈಕ್ರೋಬಿಯಲ್ ಔಷಧಿಯ ಬಳಕೆಯನ್ನು ಕಡಿಮೆ ಮಾಡುವುದು ಆಗಿರುತ್ತದೆ. ಮೈಕ್ರೋಬಯಾಲಜಿ ಅಂದರೆ ನಮ್ಮ ಸರ್ ಇದಾರಲ್ಲ, ಅವರು ನಮಗೆ ಯಾವುದು ಬ್ಯಾಕ್ಟೀರಿಯಾ ಅಥವಾ ವೈರಸ್ಸಾ ಏನು ಅಂತ ಕಂಡು ಹಿಡಿದು ಹೇಳಿದ ಮೇಲೆ ನಮಗೆ ಟ್ರೀಟ್ಮೆಂಟ್ ಮಾಡೋದು ಈಸಿ ಆಗುತ್ತೆ. ಮತ್ತು ಯಾವ ಔಷಧಿ ಸರಿ ಯೂಸ್ ಮಾಡಬೇಕು, ಅದಕ್ಕೋಸ್ಕರ ನಾವು ಮೈಕ್ರೋಬಯಾಲಜಿ ಮತ್ತು ಫಾರ್ಮಕಾಲಜಿ ಮತ್ತು ಪೀಡಿಯಾಟ್ರಿಕ್ಸ್ ಆ್ಯಂಡ್ ಇನ್ಫೆಕ್ಷಸ್ ಡಿಸೀಸ್ ಅಂದರೆ ಇದನ್ನೆಲ್ಲ ಕೂಡಿ ಒಂದು ಕರೆಕ್ಟ್ ಸಲಹೆ ಹೇಗೆ ಕೊಡಬೇಕು ಡಾಕ್ಟರ್ಸ್ಗೆ. ಅವರು ಹೇಗೆ, ಈಗ ನಮ್ಮ ಪೋಸ್ಟ್ ಗ್ರಾಜುಯೇಟ್ಸ್ ಇದ್ದಾರೆ, ಇಂಟರ್ನ್ಸ್ ಇದ್ದಾರೆ, ಸ್ಟೂಡೆಂಟ್ಸ್ ಇದ್ದಾರೆ ಮತ್ತು ಯಂಗ್ ಕನ್ಸಲ್ಟೆಂಟ್ಸ್ ಇದ್ದಾರೆ, ಅವ್ರಿಗೆ ಒಂದು ಕರೆಕ್ಟ್ ಡೈರೆಕ್ಷನ್ ಬೇಕು. ಆವಾಗ ಇದನ್ನು ಲ್ಯಾಬನ್ನ ನಾವು ಹೇಗೆ ಇವರ ಮೈಕ್ರೋಬಯಾಲಜಿ ಅಸಿಸ್ಟೆನ್ಸ್ ನಮಗೆ ಭಾಳ ಇಂಪಾರ್ಟೆಂಟ್. ಅವರು ಈ ಕಲ್ಚರ್ ಮಾಡಿ ಇಂಥ ಬ್ಯಾಕ್ಟೀರಿಯಾ ಇದೆ, ಇಂಥ ಬ್ಯಾಕ್ಟೀರಿಯಾಗೆ ಇಂಥ ಆ್ಯಂಟಿಬಯೋಟಿಕ್ ಆಗ್ಬೋದು ಅಂತ ಹೇಳಿದ್ ಮಾಡ್ತಾರೆ. ಅದನ್ನು ನಾವು ಯಾವುದು ಹೆಲ್ಪ್ ತಗೊಳ್ದೇನೆ ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿಬಿಟ್ರೆ ನಾಳೆ ದಿವಸ ಯಾವುದನ್ನು ನಾವು, ಈಗ ಉದಾಹರಣೆಗೋಸ್ಕರ ಒಂದು ವೆರಿ ಸೀರಿಯಸ್ ಕಾಯಿಲೆ ಅಂದರೆ ಮೆದುಳು ಜ್ವರ. ಮೆದುಳು ಜ್ವರಕ್ಕೆ ಜ್ವರ ಅಂತ ಸಾಧಾರಣವಾಗಿ ಸ್ಟಾರ್ಟ್ ಆಗೋದು ಜ್ವರ ಸ್ವಲ್ಪ ಇದರಲ್ಲಿ ಬರ್ತದೆ. ಆ ಟೈಮ್ನಲ್ಲಿ ಆ್ಯಂಟಿಬಯೋಟಿಕ್ ಯೂಸ್ ಮಾಡಿಬಿಟ್ರೆ ನಿಮಗೆ ಆ ಕಲ್ಚರ್ ಯಾವುದು ಪಾಸಿಟಿವ್ ಬರೋ ಸರಿ ಚೆನ್ನಾಗಿ ಗೊತ್ತಿದೆ. ಕಲ್ಚರ್ ಸಿಗದೆ ಹೋದರೆ ಮೆದುಳು ಜ್ವರ ಮಿಸ್ ಆಗುತ್ತೆ ಮತ್ತು ಸುಮಾರು ದಿವಸ ಆದಮೇಲೆ ಡಯಾಗ್ನೋಸ್ ಅಲ್ಲಿವರೆಗೂ ಬ್ರೈನ್ ಮೇಲೆ ಎಫೆಕ್ಟ್ ಜಾಸ್ತಿ ಆಗ್ತದೆ. ಸೊ ಆ ಕಾರಣದಿಂದ ನಾವು ಫಾರ್ಮಕಾಲಜಿ ಡಿಪಾರ್ಟ್ಮೆಂಟು, ಮೈಕ್ರೋಬಯಾಲಜಿ, ಇನ್ಫೆಕ್ಷಸ್ ಡಿಸೀಸ್ ಮತ್ತು ಪೀಡಿಯಾಟ್ರಿಕ್ ಎಲ್ಲ ಕೂಡಿ ಒಂದು ಕರೆಕ್ಟ್ ಸಲಹೆ ಬೇಕು. ಮತ್ತು ಪೇಷಂಟ್ಸ್ನ ಎಜುಕೇಟ್ ಮಾಡಬೇಕು. ಅವ್ರು ಬಂದ ತಕ್ಷಣ ನನಗೆ ಯೂಶಲಿ ಅವರು ಆ್ಯಂಟಿಬಯೋಟಿಕ್ ಕೊಡೋದಾದ್ರೆ ಅವ್ರಿಗೆ ದೇ ಆರ್ ನಾಟ್ ಹ್ಯಾಪಿ. ಅಂದರೆ ನಾವು ಅವ್ರನ್ನ ಅಂದರೆ ಎಲ್ಲ ಟೈಮು 75-80% ಟೈಮ್ ವೈರಸ್ ಆರ್ ಸೆಲ್ಫ್ ಲಿಮಿಟಿಂಗ್, ತಾನಾಗಿ ಗುಣ ಆಗುವಂಥ ಕಾಯಿಲೆಗಳು. ಅದಕ್ಕೆಲ್ಲ ನಾವು ಯೂಸ್ ಮಾಡಿದರೆ ಮತ್ತು ಬೇರೆ ಕಡೆ ಎಲ್ಲಿ ಮಿಸ್ಯೂಸ್ ಆ್ಯಂಟಿಬಯೋಟಿಕ್ ಆಗ್ತದೆ ಅಂದರೆ ಈ ಅಗ್ರಿಕಲ್ಚರ್, ಪರ್ಟಿಕ್ಯುಲರ್ಲಿ ಪೌಲ್ಟ್ರಿ ಫಾರ್ಮ್ಸ್, ಅವರು ಪ್ರೊಡಕ್ಷನ್ ಹೆಚ್ಚು ಮಾಡಲಿಕ್ಕೆ, ಈ ಪರ್ಟಿಕ್ಯುಲರ್ಲಿ ಬ್ರಾಯ್ಲರ್ಸ್, ಅವರು ಇದೇ ಆ್ಯಂಟಿಬಯೋಟಿಕ್ ಅವರು ಯೂಸ್ ಮಾಡ್ತಾರೆ. ಸೊ ಬ್ಯಾಕ್ಟೀರಿಯಾ ಅದು ಸೇಮ್ ಮನುಷ್ಯರಿಗೆ ಇರುವಂಥ ಅಂಥದ್ದೇ ಬ್ಯಾಕ್ಟೀರಿಯಾ ಅಲ್ಲೂ ಇರೋದು. ಸೊ ಇದನ್ನೆಲ್ಲ ನಾವು ಎಲ್ಲರಿಗೂ ತಿಳಿಸ್ಬೇಕು. ಇದನ್ನು ಹೇಗೆ ಪ್ರಿವೆಂಟ್ ಮಾಡಿ ನಾಳೆ ದಿವಸ ಯಾವುದೇ ಆ್ಯಂಟಿಬಯೋಟಿಕ್ ಒಂದು ಇನ್ಫೆಕ್ಷನ್, ಸಾಧಾರಣ ಒಂದು ಫ್ಲೂ, ಒಂದು ಸಣ್ಣ ನಿಮೋನಿಯಾ ಆದರೂ ಸಾವಾಗ್ಲಿಕ್ಕೆ ಸಾಧ್ಯ ಉಂಟು. ಸೊ ಇದರಿಂದ ನಾವು ಇದನ್ನು ಮಾಹಿತಿ ಜಾಸ್ತಿ ಕೊಟ್ಟು ಇದ್ರ ಬಗ್ಗೆ ತಿಳುವಳಿಕೆ ಪೇಷಂಟ್ಸ್ಗೂ ಕೊಡಬೇಕು, ಡಾಕ್ಟರ್ಸ್ಗೂ ಕೊಡಬೇಕು. ನಾಳೆ ನಮ್ಮ ಆರೋಗ್ಯ ಸರಿ ಇರಬೇಕು ಅಂದರೆ ಇದ್ರ ಬಗ್ಗೆ ಮಾಹಿತಿ ಕೊಡಲೇಬೇಕು ಅಂತ ನಾವು ಇದನ್ನು CME ಮಾಡ್ತಾ ಇದ್ದೀವಿ. ಕಣಚೂರು ಹಾಸ್ಪಿಟ್ಲಲ್ಲಿ ಯಾವತ್ತೂ ಇದ್ರ ಬಗ್ಗೆ ಸಲಹೆ ಬೇಕಾದರೆ ನಮ್ಮ ಪೀಡಿಯಾಟ್ರಿಕ್ ಡಿಪಾರ್ಟ್ಮೆಂಟು
ಮೆಡಿಸಿನ್ ಡಿಪಾರ್ಟ್ಮೆಂಟು ಎಲ್ಲ ಡಿಪಾರ್ಟ್ಮೆಂಟ್ಸಲ್ಲಿ ಇದ್ರ ಬಗ್ಗೆ ಬಂದು ಕೇಳ್ಬೋದು. ಇಂಥ ಇಂಪಾರ್ಟೆಂಟ್ ವಿಷಯಗಳನ್ನು ತಿಳ್ಕೊಂಡು ಇದರ ವಿಷಯದಲ್ಲಿ ನಾವು CMEಯನ್ನು ಮಾಡ್ತಾ ಇದ್ದೇವೆ. ಸೊ ಕರ್ಣಚೂರು ಇದರಲ್ಲಿ ತುಂಬ ಪಾಲ್ಗೊಳ್ತಾ ಇದೆ, ಕರ್ಣಚೂರು ಇನ್ಸ್ಟಿಟ್ಯೂಷನ್ಸು. ಸೊ ಇಂಥ ಇಂಪಾರ್ಟೆಂಟ್ ವಿಷಯಗಳಲ್ಲಿ. ಸೊ ಮತ್ತೆ ಇದರ ಮೇನ್ ಕಾರಣ ಅಂದರೆ ನಾವು ಇದರ ರೋಗಿಗಳ ಚಿಕಿತ್ಸೆಯನ್ನು ಉತ್ತಮಗೊಳಿಸುವಂಥದ್ದು ನಂಬರ್ 1. ಅನಗತ್ಯ ಔಷಧಿಗಳನ್ನು ಕಡಿಮೆ ಮಾಡುವಂಥದ್ದು. ಸೊ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಇದನ್ನು ಕಡಿಮೆ ಮಾಡುವಂಥದ್ದು. ಮತ್ತು ಆಸ್ಪತ್ರೆಯ ದಿನಗಳನ್ನು ಕಡಿಮೆ ವೆಚ್ಚ ಮಾಡುವಂಥದ್ದು. ಇದು ಪೇಷಂಟಿಗೆ ಬೆನಿಫಿಟ್ಸು.